ಊರ ಕಡೆ ಹೋದರೆ ಏನೋ ಒಂಥರ ಖುಷಿ ಅಲ್ವಾ. ಇದು ಬಿಟ್ಟು ಹಳ್ಳಿ ಕಡೆ ಹೋಗೋದೇ ಒಂದು ಖುಷಿ. ಈ ಸಿಟಿಲಿ ಜಂಜಾಡ್ತಾರೆ ಆಗಲ್ಲ. ಅದೇ ನಮ್ಮ ಹಳ್ಳಿನೇ ಚಂದ ನೋಡಿ, ನೆಮ್ಮದಿ ಇದೆ, ಎಲ್ಲರೂ ಇದ್ದಾರೆ, ರಿಲೇಟಿವ್ಸ್ ಇದ್ದಾರೆ. ಆ ಕಡೆ ಹೋಗಿ ಸೆಟ್ಲ್ ಆಗಬೇಕು. ಸುಮ್ಮನೆ ಈ ಜಂಜಾಟದಲ್ಲಿ ಯಾಕೆ ಬರಬೇಕು ಅನ್ಸುತ್ತೆ ಇಲ್ಲೆಲ್ಲ ಅಲ್ವಾ. ಎಷ್ಟೋ ಜನ ಬೆಂಗಳೂರು ಬಂದು ಅದೇ ಉದ್ದೇಶಕ್ಕಿದ್ದಾರೆ, ಸಂಪಾದನೆ ಮಾಡಬೇಕು ಅಂತ. ಕಷ್ಟಗಳು ಮನೆಯವ್ರನ್ನೆಲ್ಲ ಬಿಟ್ಟು ಇಲ್ಲಿ ಬರೋದಂದರೆ ಬೇಗ ಜಾಬ್ ತಗೊಳ್ಳಿ, ನಿಮ್ಮ ಮನೆ ಕಡೆ ಹೋಗ್ಬಿಡಿ. ಈ ಥರ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ ಅಂದ್ಕೊಂಡು ಇರೋಕ್ಕಾಗಲ್ಲ. ಬೆಂಗಳೂರು ಚೆನ್ನಾಗಿದೆ, ಯಾರಿಗೆ ಹೆಚ್ಚಾಗಿ ಹಣ ಬಂದು ಸ್ವಲ್ಪ ಶ್ರೀಮಂತರಾಗಿದ್ದು, ಫ್ಯಾಮಿಲಿ ಜೊತೆ ಇಲ್ಲಿದ್ದು, ಯಾವುದೇ ಜಂಜಾಟ ಇಲ್ಲದೆ ನೆಮ್ಮದಿಯಾಗಿದ್ದವ್ರಿಗೆ ಬೆಂಗಳೂರು ಚೆನ್ನಾಗಿದೆ. ಅದೇ ಉದ್ಯೋಗ ಇಲ್ಲದೆ ಅಪ್ಪ ಅಮ್ಮ ಊರಲ್ಲಿದ್ದು, ಹಳ್ಳಿಲಿದ್ದು, ಅಣ್ಣ ತಮ್ಮವರೆಲ್ಲ ಊರಲ್ಲಿದ್ದು, ಯಾರೂ ಇಲ್ಲದೆ ಇದ್ದಂಗೆ ಅನಾಥರಂಗೆ ಇಲ್ಲಿ ಬದುಕ್ತೀವಲ್ಲ ಅಂಥವ್ರಿಗೆಲ್ಲ ಚೆನ್ನಾಗಿರಲ್ಲ. ಬೆಂಗಳೂರು ಜೀವನನೇ ಬೆಂದಿಸ್ಕೋಬೇಕು, ಜೀವನನ ಹಾಗೆ ಬೇಯಿಸ್ಬಿಡುತ್ತೆ. ಅಂಥವ್ರಿಗೆಲ್ಲ ಏನು ಚೆನ್ನಾಗಿರುತ್ತೆ ಬೆಂಗಳೂರು. ಹೆಚ್ಚಾಗಿ ಹಣ ಇರಬೇಕು, ಆಗ ಬೆಂಗಳೂರು ಚೆಂದ. ದುಡಿಯೋಕ್ಕಂತ ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿಗಲ್ವಾ. ಯೂಶಲಿ ಮೆಟ್ರೋ ಸ್ಟೇಷನ್ನು ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. ಭಾನುವಾರ ಒಂದಿನ ಮಾತ್ರ 7 ಗಂಟೆಗೆ ಓಪನ್ ಆಗುತ್ತೆ. ಸೊ ಇವತ್ತು ಫಸ್ಟ್ ಟೈಮ್ ಕರೆಕ್ಟಾಗಿ 5 ಗಂಟೆಗೆ ಬಂದಿದ್ದೀನಿ. ಬನ್ನಿ ಮೆಟ್ರೋ ಸ್ಟೇಷನ್ ಎಷ್ಟೊತ್ತಿಗೆ ಎಕ್ಸಾಕ್ಟ್ ಓಪನ್ ಮಾಡ್ತಾರೆ ಅಂತ ನೋಡೋಣ, ಮೆಟ್ರೋ ಎಷ್ಟು ಸಿಗುತ್ತೆ ಅಂತ. ಇದು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇದ್ದೀನಿ, ನೋಡೋರಂತೆ. ಇದಕ್ಕೇನು ಕಡಿಮೆ ಇಲ್ಲ, ಮೆಟ್ರೋ ಸ್ಟೇಷನ್ ಮುಂದೆನೇ ಎಣ್ಣೆ ಬಾಟ್ಲುಗಳು ನೋಡಿ. ಮೆಟ್ರೋ ಸ್ಟೇಷನ್ನು ಆಲ್ರೆಡಿ 5 ಗಂಟೆ ಆಗಿದೆ, ಓಪನ್ ಇರುತ್ತೆ. ಎಷ್ಟು ಗಂಟೆಗೆ ಕೇಳೋಣ ಒಂದು ಸರಿ. ಸರ್ ಓಪನ್ ಇದೆ ಅಲ್ಲ? ಸೊ ಗಾಯ್ಸ್ ಇನ್ನೂ 5 ಗಂಟೆ ಎಕ್ಸಾಕ್ಟಾಗಿ ಆಗಿದೆ. ಸೊ ಅಷ್ಟು ಬೇಗ ಓಪನ್ ಇದೆ, ಎಲ್ಲ ಬಿಡ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ ಬೇಗ. ಕಷ್ಟಗಳು ಯಾರೂ ಇರಲ್ಲ ಇಷ್ಟೊತ್ತಾಗ. ಇದು ಬೆಂಗಳೂರು ಅತ್ತಿಗುಪ್ಪೆ ಮೆಟ್ರೋ 5 ಗಂಟೆ ಎಕ್ಸಾಕ್ಟಾಗಿ ಓಪನ್ ಇರುತ್ತೆ. ಅದಕ್ಕಿಂತ ಮುಂಚೆನೇ ಇರುತ್ತೆ, ಯಾಕಂದ್ರೆ ನೈಟ್ ಡ್ಯೂಟಿ ಇರುತ್ತಲ್ಲ ಇಲ್ಲಿ ಅವ್ರಿಗೂ. ಸೊ ಬನ್ನಿ ಹೋಗೋದ. ಇದೇ ಮೆಟ್ರೋ ಸ್ಟೇಷನ್. ಈ ಕಡೆ ಟಿಕೆಟ್ ಕೊಡ್ತಾರೆ, ಈ ಕಡೆ ಹೋಗೋದು. ಗೈಸ್ ಇವತ್ತು ನಾನು ನಿಮಗೆ ವಾಟ್ಸಪ್ಪಲ್ಲಿ ಮೆಟ್ರೋದಲ್ಲಿ, ಬೆಂಗಳೂರು ಮೆಟ್ರೋದಲ್ಲಿ ಹೆಂಗೆ ಆನ್ಲೈನ್ ಟಿಕೆಟ್ ತೊಗೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಒಂದು ನಂಬರ್ ಇದೆ, ಅಥವಾ ಇಲ್ಲಿ ಬಂದರೆ ನೀವು ಸ್ಕ್ಯಾನ್ ಮಾಡ್ಬೋದು. ಆ ಸ್ಕ್ಯಾನ್ ಮಾಡಿದ್ಮೇಲೆ ಈ ನಂಬರ್ ಬರುತ್ತೆ, ಮೆಟ್ರೋ ರೀಚಾರ್ಜ್ ನಂಬರ್ ಅಂತ. ಸೊ ಈ ಥರ ಸ್ಕ್ಯಾನ್ ಮಾಡಿದ್ಮೇಲೆ ನೀವು ಪೇ ಯೂಸಿಂಗ್ UPI ಅಂತ ಕೊಟ್ಟರೆ, ಸಾರಿ ಜಸ್ಟ್ ಆಯ್ ಅಂತ ಮೆಸೇಜ್ ಹಾಕಿ. ಫಸ್ಟು ಆಯ್ ಅಂತ ಮೆಸೇಜ್ ಹಾಕಿದ್ರೆ QR ಟಿಕೆಟ್ ಬರುತ್ತೆ. QR ಟಿಕೆಟ್ ಅಂತ ಕೊಡಿ. ಬೈ ಟಿಕೆಟ್ ಅಂತ ಕೊಟ್ಟರೆ ಕ್ಲಿಕ್ ಹಿಯರ್ ಅಂತ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಬೋದು. ಸೋ ಸ್ಟೇಷನ್ ಅಂತ ಕೇಳುತ್ತೆ. ನೀವು ಎಲ್ಲಿಂದ ಹೊರಡ್ತಾ ಇದ್ದೀರಾ ಅದನ್ನು ಸೋ ಸ್ಟೇಷನ್ ಅಂತ ಹಾಕೊಳ್ಳಿ. ಡೆಸ್ಟಿನೇಷನ್ ನೀವು ಎಲ್ಲಿ ಹೋಗಬೇಕಾಗಿದೆ ಅಲ್ಲ ಡೆಸ್ಟಿನೇಷನು. ನಾನಿವಾಗ ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀನಿ. ರೈಲ್ವೆ ಸ್ಟೇಷನು. ನಂಬರ್ ಆಫ್ ಪ್ಯಾಸೆಂಜರ್ ಎಷ್ಟು ಜನ ಇದ್ದೀರಾ? 1 ಇದ್ರೆ 1, 5 ಇದ್ರೆ 5 ಹಾಕ್ಬಿಟ್ಟು ಕನ್ಫರ್ಮ್ ಅಂತ ಕೊಡಬೇಕು. ಓಕೆನಾ? ಥ್ಯಾಂಕ್ಸ್, ಪ್ಲೀಸ್ ಚೆಕ್ ಒನ್ ಅಲ್ಲಿ ಅಮೌಂಟ್ ಬರುತ್ತೆ ನಿಮಗೆ. ಅತ್ತಿಗುಪ್ಪೆ ಕ್ರಾಂತಿವೀರ ಸಂಗೊಳ್ಳಿ ಇದು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಟ್ರಾವೆಲ್ ಡೇಟ್ ಇವತ್ತು 14, 20 ರೂಪಾಯಿ ಇದೆ ನೋಡಿ. ಆನ್ಲೈನ್ ಪೇಮೆಂಟು ಪೇ ಯೂಸಿಂಗ್ UPI ಅಂತ ಕೊಡಿ. ನೋಡಿ ರಿವ್ಯೂ ಅಂಡ್ ಪೇ ಅಂತಿದೆಯಲ್ಲ, ಇಲ್ಲಿ ಕೊಟ್ಟರೆ ಫೋನ್ ಪೇ ಆಗಿರ್ಬೋದು, ನೀವು ಯಾವುದು ಆನ್ಲೈನ್ ಪೇಮೆಂಟ್ ಆಗಿರ್ಬೋದು, ಅದರಲ್ಲಿ ನೀವು ಇಲ್ಲಿ ಬರುತ್ತೆ. ಇಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ನಿಮ್ದು ಏನಿರುತ್ತೆ ಪಾಸ್ವರ್ಡ್ ಅದು ಕೊಟ್ಕೊಳ್ಳಿ. ಆಮೇಲೆ ಡೈರೆಕ್ಟು ಪೇ ಅಂತ ಕೊಟ್ಟು ನಿಮ್ದು ಏನಿದೆ ಪಾಸ್ವರ್ಡ್ ಕೊಟ್ಕೊಳ್ಳಿ. ಆಮೇಲೆ ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಡನ್ ಇಷ್ಟ ಆದಮೇಲೆ ನಿಮ್ಮ ಡೈರೆಕ್ಟ್ ವಾಟ್ಸಪ್ ಹೋದರೆ ಈ ಥರ QR ಸ್ಕ್ಯಾನ್ ಬರುತ್ತೆ. ಈ ಸ್ಕ್ಯಾನ್ನ ತಗೊಂಡೋಗಿ ಇಲ್ಲಿ ಏನಿರುತ್ತೆ ಇದು ಸ್ಕ್ಯಾನ್ ಮಾಡೋದು, ಇಲ್ಲಿ ಮಡಗಿದ್ರೆ ಅದು ತಗೊಳುತ್ತೆ. ಇಷ್ಟೇ ಗೈಸ್ ತಗೊಳ್ಳೋದ್ರ ಬಗ್ಗೆ. ಇದು ಮೆಟ್ರೋದಲ್ಲಿ ಆನ್ಲೈನ್ ಟಿಕೆಟ್ ತಗೊಳ್ಳೋದು ಹೆಂಗೆ. ಸೊ ಮಾರ್ನಿಂಗ್ 5 ಗಂಟೆ ವೈಟ್ ಫೀಲ್ಡ್ ಕಡೆಗೆ ನಾವು ಹೋಗ್ತಾ ಇರೋದು, ಯಾಕಂದರೆ ರೈಲ್ವೆ ಸ್ಟೇಷನ್ ಎಲ್ಲ ಇರೋದು ವೈಟ್ ಫೀಲ್ಡ್ ಕಡೆಗೆ. ಸೊ ಪ್ಲಾಟ್ಫಾರ್ಮ್ 1ಗೆ ಹೋಗಬೇಕು. ಮೊದಲನೇ ಮೆಟ್ರೋ ಎಷ್ಟೊತ್ತು ಬರುತ್ತೆ ನೋಡೋಣ. ಔಟ್ ಆಫ್ ಸರ್ವಿಸಾ? ಪಿ ಹೊಡೆದು ಇದನ್ನು ಕ್ಲೋಸ್ ಮಾಡೋಣ. ಬೆಳಗ್ಗೆನೇ ಹೋಗೋದು ಅಂದರೆ ಏನೋ ಒಂಥರ ನಿದ್ದೆ ಸರಿಯಾಗಿ ಆಗಿರಲ್ಲ 5 ಗಂಟೆಗೆ. ಓಕೆ ಇದು ಗಾಯ್ಸ್ ನಾವು ಬರೋದಕ್ಕೂ ಆ ಕಡೆ ಮೆಟ್ರೋ ಬರೋದಕ್ಕೂ ಸರಿಯಾಗಿರುತ್ತಲ್ಲ. ನಾವು ಬಂದಿದ್ದೀವಿ 3 ನಿಮಿಷ. ಕೆಲವೊಂದು ಚಿಕ್ಕ ಪುಟ್ಟ ಏನು ನಮಗೂ ಒಳಿತಾಗುತ್ತಲ್ಲ, ಅದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ನಾವು ಬರೋದಕ್ಕೂ ಮೆಟ್ರೋ ನಮಗೆ ಸಿಗೋದಕ್ಕೂ ಒಂಥರ ಬೇಗ ಕೋಇನ್ಸಿಡೆನ್ಸ್ ಆದರೆ ಚೆನ್ನಾಗಿರುತ್ತೆ. ವೆಯ್ಟ್ ಮಾಡೋದಾದರೆ ಚೆನ್ನಾಗಿರಲ್ಲ. ಸೊ ಒಂದು 1 ನಿಮಿಷ ಅಷ್ಟೇ ವೆಯ್ಟ್ ಮಾಡಿದ್ದೀನಿ, ಅಷ್ಟೊತ್ತಿಗೆ ಮೆಟ್ರೋ ಬಂದಿದೆ. ಸದ್ಯಕ್ಕೆ ಇದೇ ಒಂದು ಖುಷಿ ಕೊಡೋ ವಿಷಯ. ಬನ್ನಿ ಗಾಯ್ಸ್ ಬೇಗ ಹೋಗೋಣ. ಫಸ್ಟ್ ಮೆಟ್ರೋ, ಈ ದಿನದ ಫಸ್ಟ್ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಪೂರ ಮೆಟ್ರೋ ಮಾರ್ನಿಂಗ್ ಖಾಲಿ ಹೊಡಿತಾ ಇದೆ. ಈ ಕಡೆ ಮಾರ್ನಿಂಗ್ ಯಾರು ಇರಲ್ಲ. ಇದೇ ಗೈಸ್ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ರೂಟ್ ಮ್ಯಾಪ್ ನೋಡ್ಕೋಬೇಕು. ನಾವು ಹೋಗ್ತಾ ಇರೋದು ಈಗ ಪರ್ಪಲ್ ಲೈನ್ ಇದು. ಸೊ ಇದು ಪರ್ಪಲ್ ಲೈನ್ ಆಗಿರೋದ್ರಿಂದ ನೋಡಿ ನಮ್ಮದು ಅತ್ತಿಗುಪ್ಪೆಯಿಂದ ಸ್ಟಾರ್ಟ್ ಆಗಿತ್ತು. ಅತ್ತಿಗುಪ್ಪೆ, ವಿಜಯನಗರ, ಮಾಗಡಿ, ಆಮೇಲೆ ರೈಲ್ವೆ ಸ್ಟೇಷನ್ 4ನೇ ಸ್ಟೇಷನ್. ಇದಾದಮೇಲೆ ಮೆಜೆಸ್ಟಿಕ್ ಬರುತ್ತೆ.
ಆಮೇಲೆ ಯಾರಾದರೂ ಕಬ್ಬನ್ ಪಾರ್ಕು, ವಿಧಾನಸೌಧ, ಟ್ರಿನಿಟಿ, MG ರೋಡು, ಆಮೇಲೆ ಈ ಕಡೆ ಹೋದರೆ ಲಾಸ್ಟ್ ವೈಟ್ ಫೀಲ್ಡ್ವರೆಗೂ ಹೋದರೆ ಇದೇ ಮೆಟ್ರೋದಲ್ಲಿ ಹೋಗ್ಬೋದು. ಈ ಕಡೆ ಕೆಂಗೇರಿ ಹೋಗ್ತಿದೆ, ಕೆಂಗೇರಿ ಲಾಸ್ಟ್, ಆ ಕಡೆ ಕೆಂಗೇರಿ ಚೆಲ್ಲಗಟ್ಟೆಯಿಂದ ವೈಟ್ ಫೀಲ್ಡ್ವರೆಗೂ. ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ರೈಲ್ವೆ ಸ್ಟೇಷನ್ ಕಡೆಗೆ ಈ ಕಡೆನೇ ಹೋಗೋದು. ರೈಲ್ವೆ ಸ್ಟೇಷನ್ ಕಡೆಗೆ ಹೋಗೋಣ ಬನ್ನಿ. ಮೆಟ್ರೋ ಅಲ್ಲೇ ಇದೆ. ನನಗೆ ಟ್ರೈನ್ ಇರೋದು 5:40ಕ್ಕೆ, 5:20ಕ್ಕೆ ಇಲ್ಲಿದ್ದೀನಿ. ಬೇರೆ ಆರಾಮ್ಸೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಟ್ರೈನ್ ಲೇಟಾರೇ ಕಷ್ಟ. ಸೊ ಸಖತ್ತಾಗಿ ಕಾಣ್ತಾ ಇದೆ ರೈಲ್ವೆ ಸ್ಟೇಷನ್. 5 ಗಂಟೆ ಇಲ್ಲಿ ಆಗಬೇಕು. ಸೊ ಅಲ್ಲಿಂದ ಇದೆಯಲ್ಲ, ಇಲ್ಲೇ ಲಾಗಿನ್ ಆದರೆ ಹೊರಗಡೆ ಬರ್ತಾ ಇರೋದು ಅಷ್ಟೇ. ಮೆಟ್ರೋಗೆ ಹೊಸ್ತು ಅನ್ಸುತ್ತೆ. ಯಾರು ಫಸ್ಟ್ ಟೈಮ್ ಒಂದು ಸರಿನೂ ಬಂದಿರಲ್ಲ ಅವ್ರಿಗೆ. ಒಂದು ಸರಿ ಬಂದು ನೋಡ್ಬಿಟ್ಟು ಹೋದರೆ ಅಷ್ಟೇ. ಮತ್ತೆ ಏನು ಮಾಡ್ತಾಯಿದ್ದಾನೆ ಇದು ಅಂತ ಕೆತ್ಕೊಬಿಡುತ್ತೆ. ಸೊ ಅಷ್ಟೇ ಗೈಸ್. ಹೊಸ್ದಾಗಿ ಏನಾದರೂ ಯಾರಾದರೂ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಹಂಗೆ ಗೊತ್ತಾಗಿಲ್ಲ ಅಂದರೆ, ಈಗ ಬೇರೆ ನಾವು ಫಾರಿನ್ ಕಂಟ್ರಿಗಳಲ್ಲಿ ಹಂಗೆ ಫ್ಲೈಟ್ ಹೋಗೋದು ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಯಾರು ಹೋಗಿರಲ್ಲ ಅಲ್ಲೂ ಕೂಡ. ನಾನು ಹೋಗಿಲ್ವಲ್ಲ, ಅದಕ್ಕೆ ನನಗೂ ಅಷ್ಟು ಅನ್ಸುತ್ತೆ. ಈಗ ಮೆಟ್ರೋದಲ್ಲಿ ತುಂಬ ಜನ ಬಂದಿಲ್ಲಲ್ಲ, ಅವ್ರಿಗೂ ಅಷ್ಟು ಅನ್ಸುತ್ತೆ. ಬನ್ನಿ ಹೋಗೋಣ ನೆಕ್ಸ್ಟ್. ಎಕ್ಸ್ಲೇಟ್ರಲ್ಲಿ ಹೋಗೋದೇ ಏನೋ ಒಂದು ರೀತಿ ಅಲ್ವಾ, ಚೆನ್ನಾಗಿರುತ್ತೆ. ಇದ್ರ ಮೇಲೆ ನಾವು ಓಡಾಡ್ಕೋಬೋದು. ಟೈಮ್ ಆಗಿಬಿಟ್ಟಿದ್ರೆ ಓಡೋದೆ ಏನು ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಟೈಮ್ ಇದೆಯಲ್ಲ, ಅದಕ್ಕೆ ಹೋಗೋಣ. ಬೇಗ ಹೋಗ್ತಾನೆ. ಈ ರೈಲ್ವೆ ಸ್ಟೇಷನ್ಗೆ ಬಂದರೆ ಏನೋ ಒಂಥರ ವ್ಯೂ ಸಖತ್ತಾಗಿದೆ. ಇದನ್ನು ತೋರಿಸ್ತೀನಿ. ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಅಲ್ಲಿಂದ ಹೋಗೋರ ರೈಲ್ವೆ ಸ್ಟೇಷನ್ ಕಾಣುತ್ತೆ. ಸೊ ರೈಲ್ವೆ ಸ್ಟೇಷನ್ ಇದ್ದರೆ ಒಂಥರ ಯಾರು ಹೋಗಿಲ್ಲ, ಖಾಲಿ ಹೊಡಿತಾ ಇದೆ. ಆಲ್ರೆಡಿ ಇದ್ರದ್ದು ತುಂಬ ವೈರಲ್ ಆಗಿತ್ತು. 8 ಲಕ್ಷ ಜನ ವ್ಯೂಸ್ ಆಗಿತ್ತು. ನಾನು ಮಿಷಿನಲ್ಲಿ ಯಾವ ಥರ ಟಿಕೆಟ್ ತಗೊಳ್ಳೋದು ಅಂತ ಒಂದು ಸರಿ ವೀಡಿಯೋ ಮಾಡಿದಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಇನ್ಸ್ಟಾಗ್ರಾಮಲ್ಲಿ. ಬನ್ನಿ, ಈಗ ಅಲ್ಲಿ ಯಾರೂ ಇಲ್ಲ, ನಾವೇ ಟಿಕೆಟ್ ತೊಗೋಬೇಕು. ನೋಡಿ, ಯಾರೂ ಕಾಣ್ತಾ ಇಲ್ಲ. ನಾವೇ ಟಿಕೆಟ್ ತೊಗೊಳಗೆ ಹೋಗೋಣ ಅಷ್ಟೇ. ಇಲ್ಲಿ ಬಂದಾಗ ಟಿಕೆಟ್ ತಗೊಳ್ಳೋದು ಒಂದು ಸರಿ ಗೊತ್ತಾಗಿದ್ದರೆ ಸಾಕು, ಮತ್ತೆ ನಾವೇ ತಗೋಬೋದು. ಗೈಸ್, ಹೋದ ಸರಿ ಇದ್ರದ್ದೇ ನಾನು ಆನ್ಲೈನಲ್ಲಿ ಯಾವ ಥರ ಟಿಕೆಟ್ ತೊಗೋಬೇಕು ಅಂತ ವೀಡಿಯೋ ಮಾಡಿದ್ದೆ. ಮತ್ತೆ ಬಂದಿದ್ದೀನಿ. ಯೂಸಿಂಗ್ ಮ್ಯಾಪ್, ಫಾಸ್ಟ್ ಬುಕ್ಕಿಂಗ್, ಆಲ್ ಅದರ್ ಸ್ಟೇಷನ್, ಪ್ಲೀಸ್ ಎಂಟರ್ ದ ಡೆಸ್ಟಿನೇಷನ್ ಸ್ಟೇಷನ್. ಡೆಸ್ಟಿನೇಷನ್ ಸ್ಟೇಷನ್ನು ಮೈಸೂರು ಜಂಕ್ಷನ್ನು. ಪೇ ಜರ್ನಿ ಸೆಕೆಂಡ್ ಕ್ಲಾಸ್, ಪೇ ಒಂದಿದೆ. ಸೊ ಪೇ ಕೊಟ್ಟರೆ 65 ರೂಪಾಯಿ ತೋರಿಸ್ತಾ ಇದೆ. QR ಯೂಸಿಂಗ್ UPI ಆ್ಯಪ್. ಸ್ಕ್ಯಾನ್ ಬರುತ್ತೆ, ಸ್ಕ್ಯಾನ್ ಮಾಡ್ತೀನಿ ತಡೀರಿ. ನೋಡಿ ಗಾಯ್ಸ್, ಪೇ ಆಗಿದೆ. ಸೊ ಟಿಕೆಟ್ ಬಂದಿದೆ ನೋಡಿ ಇಲ್ಲಿ. ಮೈಸೂರು ಅಡಲ್ಟ್ ಒಂದು 65 ರೂಪಾಯಿ. ಸೊ ಫೋನ್ಪೇ ಮಾಡಿದೆ, ಅಮೌಂಟ್ ಬಂದಿದೆ. ಹೋದ ಸರಿ ಯಾವ ಥರ ಮಾಡೋದು ಅಂತ ಹೇಳಿದೆ. ಈ ಸರಿ ಟಿಕೆಟು ತೊಗೊಂಡಂಗಾಯ್ತು ನೋಡಿ. ಎಲ್ಲ ಇಲ್ಲ, ಆಲ್ಮೋಸ್ಟ್ ಎಲ್ಲ ಟಿಕೆಟ್ ತೊಗೊಳ್ಳೋಣ. ಅಲ್ಲೋಗಿ ನಿಂತ್ಕೊಳ್ಳೋ ಬದಲು ಹೋದ ಸರ್ ನಾನು ಟಿಕೆಟ್ ತೊಗೊಂಡಿಲ್ಲ, ಹೆಂಗೆ ತೊಗೊಳ್ಳೋದು ಅಂತ ನೋಡ್ಕೊಂಡಿದ್ದೆ. ಈ ಸರಿ ತೊಗೊಂಡೆ ಫಸ್ಟ್ ಟೈಮ್. ಈ ಥರ ಇದ್ದರೆ ಈಸಿ ಅಲ್ವಾ. ಮೊಬೈಲಲ್ಲಿ ಬುಕ್ ಮಾಡ್ಕೊಳ್ಳೋದು ತುಂಬ ಆಗುತ್ತೆ. ಸ್ಲೀಪರ್ ಇರುತ್ತೆ, ಜನರಲ್ ಸಿಗೋಲ್ಲ. ಬಟ್ ಇದು ಬೆಸ್ಟ್. ಇದು ಈ ಥರ ಮಿಷಿನಿಂದ ತೊಗೊಳ್ಳೋದಾದರೆ ನಾವು ಬೇಗ ತೊಗೋಬೋದು. ಓಡೋದಕ್ಕೆ ಈಸಿ ಆಗುತ್ತೆ. ಮೊಬೈಲೇ ಆಲ್ಮೋಸ್ಟ್ ಎಲ್ಲದೂ ಇರೋದ್ರಿಂದ ಆನ್ಲೈನ್ ಪೇಮೆಂಟ್ ಈಸಿ ಆಗುತ್ತೆ. ನಾನೇನು ರಶ್ ಇರಲ್ಲ ಅಂದ್ಕೊಂಡು ಇವತ್ತು ನೋಡಿ ಗಾಯ್ಸ್ ಎಷ್ಟು ರಶ್ ಇದೆ. ತುಂಬ ಬಿಟ್ಟೈತೆ. ಮಾರ್ನಿಂಗ್ 5:15ಗೆ ಇಷ್ಟೊಂದು ಜನ. ಹಂಪಿ ಎಕ್ಸ್ಪ್ರೆಸ್ 7 ಗಂಟೆಗೆ ಹಂಪಿ ಎಕ್ಸ್ಪ್ರೆಸ್ ಇರೋದು. ಈಗ ಯಾವುದಿದೆ? ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ ನೋಡಿ. ಹೆವಿ ರಶ್ ಇದೆ ಗುರು ಇವತ್ತು ಮಾತ್ರ. ಸರ್ ಮೈಸೂರು ಏನು ಗುರು ಇಷ್ಟು? ನಾನು ತುಂಬ ದಿನ ಬಂದಿದ್ದೀನಿ, ಬಟ್ ಇಷ್ಟು ಜನ ಇರೋದು ಇವತ್ತೇ ಫಸ್ಟ್ ನೋಡ್ತಾ ಇರೋದು ನಾನು. ಇವತ್ತು ಏನಿದೆ ಫಂಕ್ಷನ್ ಅಂಥದ್ದು? ವಾರ ಯಾವ ವಾರ ಇವತ್ತು? ಬುಧವಾರ ಇಷ್ಟೊಂದು ಜನ ಏನು ಗೊತ್ತಿಲ್ಲಪ್ಪ. ಇಷ್ಟೊಂದು ತುಂಬ ಜನ ಇದ್ದಾರೆ ನೋಡಿ. ಎಲ್ಲ ಎಲ್ಕ್ಕೆ ಹೋಗ್ತಾರೆ? ನಾಯ್ಸ್ ಹೆಂಗೆ ಕೇಳಿಸ್ತಾ ಇದೆ. ನಮ್ದು ಯಾವ ಕಡೆ ಅಂತ ಗೊತ್ತಾಗಿಲ್ಲ ನನಗೆ. ಇನ್ನು ಮೈಸೂರು ಇನ್ನೂ ಅನೌನ್ಸ್ಮೆಂಟ್ ಬಂದಿಲ್ಲ. 6:40 ಟ್ರೈನ್. ಇವತ್ತು ತುಂಬ ಜನ ಓಡಾಡ್ತಾ ಇದ್ದಾರೆ ನೋಡಿ. ಎಷ್ಟು ರಶ್ ಇದೆ ಅಂದರೆ ಇವತ್ತು ಹೆವಿ ರಶ್ ಇದೆ ಮಾತ್ರ. ಹಂಪಿ ಎಕ್ಸ್ಪ್ರೆಸ್ ರೈಲು 6 ಗಂಟೆಗಿದೆ ಅಂತ ಇದ್ದಾರೆ. ಟ್ರೈನೇ ಇಲ್ಲ ಗುರು, ಬಂದೇ ಇಲ್ಲ. ಅದು ಬರದೇ ಹೋದರೆ ಅಷ್ಟೇ ಬಗ್ಗೆ ಎಕ್ಸಾಮು. ಮೆನ್ಷನ್ನು ಹಾಕಿಲ್ಲ ಅವನು. ರೂಟ್ ಡೈವರ್ಟ್ ಅದು ಕೊಟ್ಟಿಲ್ಲ. ಮೈಸೂರು ಬಗ್ಗೆ ಏನೋ ಅಪ್ಡೇಟ್ ಇಲ್ಲ. 6 ಗಂಟೆಗೆ 2 ಟ್ರೈನ್ ಇಲ್ಲ ಗುರು ಮೈಸೂರಿಗೆ. ಇವತ್ತು ಎಕ್ಸಾಮ್ ಇರೋ ದಿನಾನೇ. ಹಿಂಗಾದರೆ ಹೆಂಗೆ?
ಕತೆ ಕಷ್ಟ. 2 ಟ್ರೈನ್ ಮಿಸ್ ಆಗಿ ಎಕ್ಸಾಮಿಗೆ ಮಿಸ್ ಆಗೋಂಗಿದೆ. ಇಲ್ಲ ಅನೌನ್ಸ್ ಮಾಡಬೇಕು ಬೇಗ, 1 ಅವರ್ ಬಿಫೋರ್ ಏನಾದ್ರು ಡಿಸೈಡ್ ಮಾಡ್ಕೊಳ್ತೀವಿ. ಬೈಕ್ಗಳೇನಾದರೂ ನೀವು ಈ ಥರ ಟ್ರೈನಲ್ಲಿ ತರಿಸ್ಕೊಂಡ್ರೆ ನೋಡಿ, ಈ ಥರ ಟ್ರೈನಲ್ಲಿ ತಂದು ಪ್ಯಾಕ್ ಮಾಡಿ ಪೂರ ಮೋರಾಗಿರುತ್ತೆ. ಬಟ್ ಇನ್ನೂ ಅಷ್ಟೇನು ಸೇಫ್ಟಿ ಇರಲ್ಲ. ಕೆಲವೊಂದು ಸರಿ ಗ್ಲಾಸ್ ಹೊಡೆದಾಗಿರೋದು ಮುಂದ್ಗಡೆದು ಆ ಥರ ಎಲ್ಲ ಆಗುತ್ತೆ. ಟ್ರೈನಲ್ಲಿ ಈ ಥರ ತುಂಬ ಜನ ಬುಕ್ ಮಾಡ್ತಾರೆ. ಐ ಥಿಂಕ್ ನನ್ನ ಫ್ರೆಂಡ್ಸ್ ಒಂದ್ಸಲ ಮಾಡಿದ್ದ, ಅವನು ಉತ್ತರ ಕರ್ನಾಟಕದವನು, 1200 ರೂಪಾಯಿನೋ ತೊಗೊಂಡಿದ್ರು ಅಂತ ಹೇಳ್ತಾ ಇದ್ದ. ಸೊ ಇದು ನೋಡ್ಬೋದು, ಕ್ರಾಂತಿವೀರ ರಂಗೋಲಿ ಈ ಥರ ಎಲ್ಲನೂ ಮೋರ್ ಮಾಡಿ ಇದನ್ನು ಇಳಿಸಿರೋದು. ಮೈಸೂರು ಇದು ನಮ್ಮ ಜಿಲ್ಲೆ. ಚಾಮರಾಜನಗರ ಅಂತ ಡಿವೈಡ್ ಆಗೋಕ್ಕಿಂತ ಮುಂಚೆ ಇದೇ ನಮ್ಮ ಜಿಲ್ಲೆ ಆಗಿತ್ತು. ಇವಾಗ ನಮ್ಮ ಚಾಮರಾಜನಗರ ಜಿಲ್ಲೆನೇ ಬೇರೆ, ಮೈಸೂರು ಜಿಲ್ಲೆನೇ ಬೇರೆ. ಆದರೂ ಇದರ ಅಂಡರಲ್ಲೇ ನಾವು ಎಲ್ಲ ಇದ್ದಿದ್ದು. ಮೈಸೂರು ರಾಜರ ಆಡಳಿತದಲ್ಲಿ ಇದ್ದಿದ್ದು ದೊಡ್ಡ ಗಡಿಯಾರ, ಇಲ್ಲಿ ನಾಳೆ ಕಟ್ಟಡಗಳು, ಬಸ್ ವ್ಯವಸ್ಥೆ, ರೋಡಿನ ವ್ಯವಸ್ಥೆ. ದಸರಾ ಅಂದಾಗಲೇ ಒಂಥರ ವೈಭವಪೂರ್ವಕವಾಗಿರುತ್ತೆ. ಇವತ್ತು ನೋಡ್ಬೋದು ಮೈಸೂರು ಸಕ್ಕತ್ತಾಗಿ ಕಾಣುತ್ತೆ. ಇದೆ ಅರಮನೆ ಮುಂಭಾಗ. ಸರ್ ಹೋಗೋಣ ಅರಮನೆ ಹತ್ರ. ಮೈಸೂರಿಗೆ ಬಂದಿದ್ದೀನಂತೆ. ಬೆಂಗಳೂರಲ್ಲಿ ಇದ್ದು ಬೇಜಾರು ರೀತಿ ಆದಾಗ ಈ ಥರ ಬೇರೆ ಪ್ಲೇಸಿಗೆ ಬಂದಾಗ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುತ್ತೆ ಗಾಯ್ಸ್. ಒಳಗಡೆ ಈ ಕಡೆ ಬಿಡ್ತಾ ಇಲ್ಲ ಅನ್ಸುತ್ತೆ, ಬಿಡ್ತಾ ಇಲ್ವಾ? ಬಿಡ್ತಾ ಇದ್ದಾರೆ ಅನ್ಸುತ್ತೆ. ಜಸ್ಟು ಎಂಟ್ರೆನ್ಸ್ಗೆ ಹೋಗಿದ್ದು ಬರೋಣ. ಇಷ್ಟು ಹತ್ರಕ್ಕೆ ಬಂದಿದ್ದೀನಿ. ಈ ಗೇಟಿಲ್ಲ, ಬಲರಾಮ ದ್ವಾರದಿಂದ ಒಳಗಡೆ ಬಿಡಲ್ವಂತೆ ಈ ಟೈಮಲ್ಲಿ. ಸೊ ಇಷ್ಟು ಹತ್ರಕ್ಕೆ ಬಂದು ವಾಪಸ್ ಹಿಂಗೆ ಹೋಗ್ಬಿಡೋಣ. ಅಂಬಾರಿ ಊರಿನಲ್ಲಿ ಹದ್ದಿನ ಕಣ್ಣುಗಳು, ರಾಜರ ನೋಟಗಳು ಅಂತನ. ನಾನೇ ತಾನೆ ನಾನೇ 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 ಟೆಂಪು ತುಂತುರು ಅಲ್ಲಿ ನೀರಾಡು ಪ್ರೀತಿಯ. ಮೈಸೂರಲ್ಲಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಚೆನ್ನಾಗಿದೆ ಗಾಯ್ಸ್. ಮೈಸೂರಲ್ಲಿ ಏನೋ ಒಂಥರ ಪೀಸ್, ಆ ಎಕ್ಸೈಟ್ಮೆಂಟ್ ಇದೆ ಬೇರೆಗಿರುತ್ತೆ. ಸೊ ಹಿಂಗೆ ಇಟ್ಕೊಂಡು ಮಾತಾಡೋದೇ ಒಂಥರ ಕ್ರೇಜಿ ಆಗಿದೆ. ನಾವು ಮಾತಾಡ್ತಾರೆ ಕೇಳಿಸ್ತಾ ಇರ್ಬೋದಿಲ್ಲ, ನಾಯ್ಸ್ ಬರ್ತಾ ಇರ್ಬೋದು ಜಾಸ್ತಿ. ಮೈಸೂರಲ್ಲಿ ಒಂದು ವೀಲಾಗ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಕ್ಯಾಚ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಇದೆ ನೋಡಿ ದೊಡ್ಡ ಗಡಿಯಾರ. ಹಿಂದ್ಗಡೆ ನೋಡಿದ್ರೆ ಅಲ್ಲೇ ಇರುತ್ತೆ. ಮನೆ ಯಾರಾದರೂ ಇರ್ತಾ ಇದ್ರೆ, ಇಲ್ಲ ಪೊಲೀಸ್ ಬರ್ತಾ ಇದ್ದಾರೆ, ಅದಕ್ಕೆ ತೋರಿಸ್ತಾರೆ. ದೊಡ್ಡ ಗಡಿಯಾರ ಇದೆ, ದೊಡ್ಡ ಗಡಿಯಾರ. ಈ ಕಡೆ ಹೋದರೆ ಕಾಣ್ತಾ ಇರ್ಬೋದು. ಟೆಂಪಲ್ ಮಾತ್ರ ಅಲ್ಟಿ ಅಂತ. ಸೊ ಮೈಸೂರು ಅಂದ್ರೆ ಏನೋ ಒಂಥರ ಪೀಸ್ಫುಲ್ ಪ್ಲೇಸ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಈ ಥರ ಮಾತಾಡ್ತಾ ಇರೋದಂತೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಗಡಿಗಳಿರುತ್ತೆ, ನಾವು ಹೋಗ್ತಾ ಇರ್ತೀವಿ. ಇದೆಲ್ಲ ಸೈಡ್ ವ್ಯಾಪಾರಗಳಿದ್ದಂತೂ ಇದ್ದೇ ಇರುತ್ತೆ. ಸೊ ಇದು ಮಾರ್ಕೆಟ್ ಹತ್ರ ಬಂದರೆ, ಇಲ್ಲಿ ಬಂದರೆ ಸಿಟಿ ಹತ್ರ ಬಂದರೆ ಇರುತ್ತೆ. ಸಂಗಮ್ ಥಿಯೇಟ್ರ್ ಕೂಡ ಇದೆ. ಮೂವಿ ಯಾವ್ದು ಹಾಕಿದ್ದಾನೆ, ರೆಟ್ರೋ ಹಾಕಿದ್ದಾನೆ. ಅದು ರೆಟ್ರೋ ಕನ್ನಡದಲ್ಲಿದೆ. ಸೊ ಚಿಕ್ಕಪುಟ್ಟ ಅಂಗಡಿಗಳೆಲ್ಲ. ಮೈಸೂರಲ್ಲಿ ಇನ್ನೇನು ಸ್ಪೆಷಲ್ ಇದೆ, ಚಾಮುಂಡಿ ಬೆಟ್ಟ, KRS, ಬಲ್ಮುರಿ, ಎಡಮುರಿ, ಆ್ಯಂಡ್ ಗಂಗೋತ್ರಿ. ಯಾವುದೋ ಸಾಂಗ್ ಇದೆಯಲ್ಲ, ನೆನಪಿರಲಿ ಮೂವಿಲಿ ಸಾಂಗ್ ಇದೆಯಲ್ಲ, ಆ ಸಾಂಗ್ ಹೇಳ್ಬೇಕಷ್ಟೆ. ಮೈಸೂರಲ್ಲಿ ದಾಟುತ್ತಾ ಮೈಸೂರಲ್ಲಿ ಜಾಗ ಇದ್ದರೆ ಆ ಥರ ಇರುತ್ತಲ್ಲ. ಬೆಂಗಳೂರಲ್ಲಿ 30-40 ಸೈಟ್ಗೆ ಹೊಸಕೋಟೆ ಹತ್ರ 3000 ನಡೀತಾ ಇದೆ ಸ್ಕ್ವೇರ್ ಫೀಟು. ನಮ್ಮ ವಿಜಯನಗರ ಹತ್ರ 11,000 ಇದೆ. ಮೈಸೂರಲ್ಲಿ ಎಷ್ಟಿರ್ಬೋದು ಸ್ಕ್ವೇರ್ ಫೀಟ್ಗೆ? ಜಾಸ್ತಿ ಇರುತ್ತೆ ಗೈಸ್ ಅಲ್ಲ. ಸ್ಕ್ವೇರ್ ಫೀಟ್ಗೆ ಅಮೌಂಟ್ ಎಷ್ಟೆಷ್ಟು ಬರುತ್ತೆ? ಎಲ್ಲಿ ಸಿಟಿ ಸೆಂಟ್ರಲ್ಲಿ 20,000 ಇದೆ ಸ್ಕ್ವೇರ್ ಫೀಟು. 30-40 ಸೈಟ್ ತಗೊಂಡು ಮನೆ ಕಟ್ಕೊಂಡು ಇರೋದೇ ಒಂದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು. ಮನೆ ಕಟ್ಟಬೇಕು, ಸಂಪಾದನೆ ಮಾಡಬೇಕು, ಮದುವೆ ಆಗಬೇಕು, ಮಕ್ಕಳು, ಆಮೇಲೆ ವಯಸ್ಸಾಗುತ್ತೆ, ಅವ್ರ ಅಭಿವೃದ್ಧಿಗೆ ಬೆಳೆಸಬೇಕು. ಇದೇ ಲೋಕ ರೂಢಿ ಅಲ್ವಾ, ಅದನ್ನೇ ಕಾಮನ್ ಫಾಲೋ ಮಾಡ್ತಾ ಇರಬೇಕು. ಇದು ಚಿಕ್ಕ ಗಡಿಯಾರನ ದೊಡ್ಡ ಗಡಿಯಾರನ ಗೊತ್ತಾಗಲಿಲ್ಲ ಅದು ನನಗೆ. ಬಟ್ ನಾನು ಗಡಿಯಾರದಿಂದ ಸಪರ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಇದು ಬಿಡಿಯ ನಾನು ನೋಡಿದ್ದೀನಿ. ಏನು ತೋರಿಸ್ತೀಯ ಅಂತೀರಾ? ಬಟ್ ಈ ವೆದರಲ್ಲಿ ನಿಮ್ಗೆ ಯಾರೂ ತೋರಿಸಿರಲ್ಲ, ಈ ಟೈಮಲ್ಲಿ ತೋರಿಸಿರಲ್ಲ, ಈ ಡೇಟಲ್ಲಿ ಇಲ್ಲಿ ಯಾರೂ ತೋರಿಸಿರಲ್ವಲ್ಲ. ನಿಜ ಅಲ್ವಾ? ಇವತ್ತು May 14th, 2025. ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್ ಅನ್ಬೋದು. ಒನ್ ಆಫ್ ದ. ಬನ್ನಿ ಹೋಗೋಲ್ಲ. ಮೈಸೂರಲ್ಲೂ ವೆರೈಟಿ ಆಗಿರೋ ಏರಿಯಾಗಳೆಲ್ಲ ಇದೆ, ಅಲ್ಲೆಲ್ಲ ಹೋಗೋಕ್ಕಲ್ಲ. ಅಲ್ಲೊಂದು ಚರ್ಚ್, ಅದು ಮಹಾರಾಜ ದೇವಾಲಯ. ಲೈಬ್ರರಿನಾ ಗೊತ್ತಿಲ್ಲ. ಹೋಟೆಲ್, ಯಾರ್ಯಾರೋ ಫಾರಿನ್ದೆಲ್ಲ ವೀಡಿಯೋ ಮಾಡ್ತಾವ್ರೆ ಏರ್ಪೋರ್ಟಲ್ಲಿ ಹೋಗೋದು ಅದೆಲ್ಲ. ನಾನು ಇನ್ನು ಇಲ್ಲಿ ಅಕ್ಕಪಕ್ಕ ಇರೋದನ್ನೇ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಯಾವಾಗ ಫಾರಿನ್ಗೆ ಹೋಗೋ ವೀಡಿಯೋ ಮಾಡೋದು? ಎಲ್ಲರಿಗೂ ಒಂದು ಆಸೆ ಇರುತ್ತೆ ಅಲ್ವಾ? ವಾಟ್ ಈಸ್ ಯುವರ್ ಗೋಲ್ ಅಂದರೆ ನಾವು ಇದು ಒಂದು ಆ್ಯಡ್ ಆಗ್ತಾಯಿದೆ. ಜಾಬ್ ತಗೋಬೇಕು, ಸೆಟ್ಲ್ ಆಗಬೇಕು, ಜೊತೆಗೆ ನಾನು ಕೂಡ ಈ ಥರ ಟ್ರಾವೆಲಿಂಗ್ದು ವೀಡಿಯೋ ಮಾಡಾಕಬೇಕು. ನಾನು ಅದನ್ನು ನೋಡ್ಕೋಬೇಕು, ನನಗಾಗಿರೋ ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ಶೇರ್ ಮಾಡ್ಕೋಬೇಕು.
ಆಸೆ ಇರುತ್ತೆ ಅಲ್ವಾ. ಅಲ್ಬು ತುಂಬ ದಿನ ಆಗಿತ್ತು ಅಲ್ಬು. ಎಷ್ಟಣ್ಣ ಇದು ಪ್ಯಾಕೆಟು? ಅಣ್ಣ ಎಷ್ಟು ಪ್ಯಾಕು? 20. ಇದು ಬ್ರೋ ಮಿನಿ ಅಂಗಡಿ ಅಂತಲೇ ಹೇಳ್ಕೊಬೋದು. ಜ್ಯುವೆಲ್ಸ್, ಗರ್ಲ್ಸ್ ಐಟಮ್ಸ್. ಮಳೆ ಬರೋಂಗಿದೆ ವೆದರು. ಸಾಯಂಕಾಲ ಟೈಮ್ ಬಂದು ಎಕ್ಸಾಕ್ಟ್ಲಿ 5:45 ಆಗೈತೆ ನೋಡಿ. ಇದೇ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗೋ ರೋಡು. ಏನೋ ಒಂಥರ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಆ ಥರ ಫೀಲ್ ಆಗುತ್ತೆ. ಜಾಸ್ತಿ ಜನ ಇರ್ತಾರೆ ಕೆಲವೊಂದು ಸರಿ ಅಂತೂ ಆ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇರ್ತಾರೆ. ಸಬರ್ ಬಸ್ ಸ್ಟ್ಯಾಂಡ್ ಇದರಿಂದ ಹತ್ಕೊಂಡ್ರೆ ಹಂಗೆ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲಾರು ಹೋಗ್ಬೋದು. ಟ್ರೈನ್ಗೆ ಹೋಗೋಕೆ ಇನ್ನೂ ಅರ್ಧ ಗಂಟೆ ಇದೆ. ಇಲ್ಲಾಂದರೆ ಹಿಂಗೆ ಬಸ್ಸಲ್ಲೇ ಹೋಗ್ಬಿಡೋದು. ಸೊ ಲೈಫ್ ಈಸ್ ನಾಟ್ ಫಾರ್ ಸೇಮ್ ಎವ್ರಿ ಒನ್. ಇದು ನೋಡಿದ್ರೆ ಬೆಂಗಳೂರಲ್ಲಿ ಚಿಕ್ಕಪೇಟೆ ಅದು ವೀಡಿಯೋ ಹಾಕಿದ್ನಲ್ಲ ನಾನು, ಅದು ನೆನಪಾಗುತ್ತೆ. ಬೆಂಗಳೂರು ಚಿಕ್ಕಪೇಟೆ ನೆನಪಾಗುತ್ತಲ್ಲ. ಇದು ಪ್ರೀಪೇಯ್ಡ್ ಆಟೋ ಸರ್ವಿಸ್ ಅಂದರೆ ಫಸ್ಟೇ ಪೇ ಮಾಡಿಬಿಡೋದು, ಆಮೇಲೆ ಹೋಗಿ ಆಟೋ ಹತ್ತೋದು. ಇದು ಚೆನ್ನಾಗಿದೆ. ಆಟೋದವ್ರು ಎಷ್ಟೇ ಕೊಡಿ ಅಂತ ಕೇಳೋಗಿಲ್ಲ, ಯಾಕಂದರೆ ಫಿಕ್ಸ್ಡ್ ಆಗಿರುತ್ತೆ ಅದು. ಇದೇ ಮೈಸೂರಿನ ಸಬ್ ಅರ್ಬನ್ ಅಂತ ಇದ್ದಿದ್ದು, ಎಲ್ಲರೂ ಕರೆದು ಸಬರ್ ಆಗ್ಬಿಟ್ಟೈತೆ. ಸಬ್ ಅರ್ಬನ್ ಬಸ್ ಸ್ಟಾಪ್, ಸಬರ್ ಬಸ್ ಸ್ಟಾಪ್. ಬಾಯಿಂದ ಬಾಯಿಗೆ ಹಂಗೆ ಬರುತ್ತೆ ಸಬರ್ ಬಸ್ ಸ್ಟಾಪ್. ಅದೇ ಚೆನ್ನಾಗಿ ಕರೆಯುತ್ತೆ ಸಬರ್. ನಾನು ತುಂಬ ಸರಿ ಇದು ಬೆಂಗಳೂರು ಇರ್ಬೇಕಾದ್ರೆ ನೆನಪಾಗ್ತಾ ಇದ್ದಿದ್ದು ಜಾಗ ಅಲ್ವಾ. ಇದೇನೋ ಒಂಥರ ನಮ್ಮೂರಿಗೆ ಹೋಗೋ ಬಸ್ಸೆಲ್ಲ ಚಾಮರಾಜನಗರಕ್ಕೆ ಹೋಗೋದು ಇಲ್ಲಿ ನಿಂತ್ಕೊಂಡಿರುತ್ತೆ. ನಂಜನಗೂಡು ಕಡೆಯಿಂದ, ನರಸೀಪುರ ಕಡೆಯಿಂದ ಆಲ್ರೆಡಿ 2 ನಿಂತಿದೆ. ಇವಾಗ ಆಲ್ಮೋಸ್ಟ್ ಅದು ಗೃಹಲಕ್ಷ್ಮಿ ಯೋಜನೆ ಇರೋದ್ರಿಂದ, ಇವತ್ತು ಎಕ್ಸಾಮ್ಗೂ ಸ್ಕೀಮ್ ಬಂದಿತ್ತು, ಅದು ಗೃಹಲಕ್ಷ್ಮಿ ಯೋಜನೆ ಇರೋದ್ರಿಂದ ಬಸ್ಸೆಲ್ಲ ತುಂಬೋಗ್ಬಿಡುತ್ತೆ. ಸೊ ಬೇಗ ಹೋಗಿ ಸೀಟ್ ಇಟ್ಕೊಳ್ಳೋಣ, ಹಂಗೆ ಹೋಗೋಣ. ಈ ಅಟ್ಮಾಸ್ಫಿಯರು, ಈ ವೆದರ್ಗೂ ಇದು ಮೈಸೂರು ಈ ಥರ ನೋಡೋಕ್ಕೆ ಒಂಥರ ಸಾಕದ್ದು. ಸೀಟ್ ಸಿಗುತ್ತಾ? ಸಿಗಲ್ಲ. ಹೋಗೋಣ ಇಲ್ಲೇ ಮೈಸೂರಲ್ಲಿ ನೋಡಿ. ಇಲ್ಲಿಂದ ನೋಡಿ ಹೆಂಗೋ ಏನೋ ಒಂಥರ ಸ್ಪೆಷಲಾಗಿ ಕಾಣುತ್ತೆ. ಇಷ್ಟು ಜನ ಮೈಸೂರಲ್ಲಿ ಜಾಸ್ತಿ ಜನ ಸಿಗಬೇಕು ಅಂದರೆ ಇಲ್ಲೇ ನೋಡಿ, ಸಿಟಿ ಬಸ್ ಸ್ಟ್ಯಾಂಡು ಇಲ್ಲ ಸಬರ್ ಬಸ್ ಸ್ಟ್ಯಾಂಡು, ಇಲ್ಲೇ ಜಾಸ್ತಿ ಇರೋದು. ಎಲ್ಲ ಟೈಮಲ್ಲೂ ಟೂರಿಸ್ಟ್ ಪ್ಲೇಸ್ಗೆ ಹೋಗೋಕ್ಕಾಗತ್ತಾ, ಟೆಂಪಲ್ಗೆ ಹೋಗೋಕ್ಕಾಗತ್ತಾ? ಸಂಪಾದನೆ ಮಾಡಲೇಬೇಕಲ್ಲ. ಇದೆ ವರ್ಕಿಂಗ್ ಅವರ್ಸು, ಸ್ಟೂಡೆಂಟ್ಸು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಓಡಾಡೋ ಸಮಯ, ಪೀಕ್ ಅವರ್ ಅಂತ ನೆನ್ಕೋಬೋದು. ಈಗ 5 to 6 hours ಆಗಿದೆಯಲ್ಲ ಈಗ ಈ ಟೈಮಲ್ಲಿ. ಸೊ ಸಮ್ಟೈಮ್ಸ್ ಊರಲ್ಲಿರೋರಿಗೆ ಇದೆಲ್ಲ ನೆನಪು ಬರ್ತಾ ಇರುತ್ತೆ. ನಾವು ಮೈಸೂರಲ್ಲಿ ಸೆಟ್ಲ್ ಆಗಬೇಕು, ಚೆನ್ನಾಗಿ ಲೈಫ್ ಲೀಡ್ ಮಾಡಬೇಕು. ಇಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರಿಗೂ ಇಲ್ಲಿರೋ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಒಂದು 10 ನಿಮಿಷ ಕೂತ್ಕೊಳ್ಳೋಣ, ಬನ್ನಿ ಕೂತ್ಕೊಂಡು ಮಾತಾಡೋಣ ಹೆಂಗಿರುತ್ತೆ ಅಂತ ಇದ್ರ ಬಗ್ಗೆ. ಮೈಸೂರಿನ ವೆದರ್ನ ಸ್ವಲ್ಪ ಒಂದು 10 ನಿಮಿಷ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಅಬ್ಬಾ, ನೀ ಎಲ್ಲೇ ಇರೋ 9 to 5 ವರ್ಕ್ ಮಾಡಿಕೊಂಡು ನೀ ಟಯರ್ಡ್ ಆಗಿ ನೀನು ಮನೆಗೆ ಹೋದರೆ ಎಂಥವ್ನಿಗೆ ಆಗಲಿ ಅದು ಬೇಜಾರೆ. ಅದು ಬೆಂಗಳೂರೇ ಆಗಲಿ ಮೈಸೂರೇ ಆಗಲಿ. ಬಟ್ ಮೈಸೂರು ಸ್ವಲ್ಪ ನೆಮ್ಮದಿ ಅಂತ ಅನಿಸುತ್ತೆ ಬೆಂಗಳೂರು ಕಂಪೇರ್ ಮಾಡಿದ್ರೆ. ದುಡ್ಡಿದ್ರೆ ಎಲ್ಲಿದ್ರೇನೋ ಗುರು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ದುಡ್ಡು ಮಾಡೋ ದಾರಿ ನೋಡೋ ಗುರು ಅಂತ ಹೇಳ್ತೀರಾ? ಖಂಡಿತ ಈ ಟೈಮಲ್ಲಿ ಮೈಸೂರು ಹಿಂಗಿತ್ತು ಅಂತ ನೆನಪಿಸ್ಕೊಳ್ಳೋದಕ್ಕೆ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಇದು. ಏನು ಗುರು ಇಷ್ಟೊಂದು ರಶ್ಶು, ಒಂದು ಇಳಿಯೋಕ್ಕೂ ಬಿಡ್ತಾಯಿಲ್ಲ. ಆ ಕಡೆ ಹತ್ತೋರು ಎಷ್ಟು ಜನ ಅಂತ. ಇಲ್ಲಿ ನೋಡಿ, ಇಲ್ಲಿ ಕಿಟಕಿ ಸೈಡ್ ಹತ್ತಿಸಿ ಮಗುನ ಸೀಟ್ ಹಿಡಿಸ್ತಾ ಇದ್ದಾರೆ. ಇದು ತುಂಬ ಜನ ಬ್ಯಾಗ್ ಇಡೋದು, ಸೀಟಿಂದ ಈ ಕಡೆ ಹತ್ತಿಸೋದು. ಚಿಕ್ಕ ಪಾಪ ಏನೋ ಹಾಕ್ಬಿಟ್ರು ಹಂಗೆ. ಕೆಲವೊಬ್ರು ದೊಡ್ಡವ್ರನ್ನೂ ಹಂಗೆ ಎತ್ತಿಸಿ ಕಿಟಕಿ ಸೈಡಲ್ಲಿ ಹತ್ತಿಸ್ತಾರೆ ಗುರು. ಸೀಟ್ ರಿಸರ್ವ್ ಮಾಡೋದು ಆ ಥರ ನೋಡಿ. ಅಪರಿಚಿತರು ಎಲ್ಲರೂ ಒಂದು ಸರಿ ಇಲ್ಲಿ ಎಷ್ಟೇ ಜನ ಓಡಾಡಿರಲಿ, ಅವ್ರು ನಮ್ಗೊಂದ್ಸಲ ಪರಿಚಯ ಆಗೋವರೆಗೂ ಅವ್ರು ಯಾರೋ ಅಂತಾರೆ ಎಷ್ಟೇ ಸರಿ ಓಡಾಡಿದ್ರು ಗೊತ್ತಿರಲ್ಲ. ಒಂದ್ಸಲ ಪರಿಚಯ ಆದಮೇಲೆ ಅವ್ರು ಎಲ್ಲೇ ಓಡಾಡಿರಲಿ ಆಗ ಮಾತ್ರ ನಮಗೆ ಗೊತ್ತಾಗಿರುತ್ತೆ. ಇಲ್ಲ ಸುತ್ತಮುತ್ತ ಹಸಿರೇ ಗ್ರೀನರಿನೇ ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ವಾ ವೀಡಿಯೋದಲ್ಲಿ. ಮಳೆ ಬರೋಂಗಿದೆ ವೆದರು. ಬನ್ನಿ ರೈಲ್ವೆ ಸ್ಟೇಷನ್ ತೋರಿಸ್ಕೊಡ್ತೀನಿ ಇವತ್ತು. ಇಲ್ಲಿ ಬಸ್ ಸ್ಟಾಪ್ ಪಕ್ಕದಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿಂದನೇ ರೈಲ್ವೆ ಸ್ಟೇಷನ್ಗೆ ಬಸ್ ಹೋಗೋದಕ್ಕೆ ಸಿಗುತ್ತೆ. ನನಗೆ ಫ್ರೆಂಡು ಅಲ್ಲೇ ಇರ್ತಾನೆ ಒಬ್ಬರು, ಅಲ್ಲೂ ಹಂಗೆ ಮಾತಾಡಿಸ್ದಂಗೆ ಆಗುತ್ತೆ. ಸೊ ಬಸ್ ಹತ್ತೋಣ ಫಸ್ಟು. ರೈಲ್ವೆ ಸ್ಟೇಷನ್ ಹೋಗುತ್ತಾ ಅಣ್ಣ? ಬನ್ನಿ ಗೈಸ್, ರೈಲ್ವೆ ಸ್ಟೇಷನ್ ಹೋದರೆ ಹತ್ಕೊಳ್ಳೋಣ. ರೈಲ್ವೆ ಸ್ಟೇಷನ್ ಹೋಗುತ್ತಾ ಅಂದ್ಕೊಳ್ಳಿ. ಇದೇ ಕುದುರೆ ಲಾಳ, ಕುದುರೆಗಳಲ್ಲಿ ಇರೋಕ್ಕೆ ಸ್ಟೇಯಿಂಗ್ ಇದೆ. ರೈಲ್ವೆ ಸ್ಟೇಷನ್ನಿಂದ ಹಿಂಗೆ ಹೋದರೆ ಇದು ಮ್ಯೂಸಿಯಮ್ಮೇ, ಬಟ್ ಅದು ನೋಡಿಲ್ಲ. ವಸ್ತು ಸಂಗ್ರಹಾಲಯ. KR ಹಾಸ್ಪಿಟಲ್.
ಗೌರ್ಮೆಂಟಲ್ಲಿ ಹಾಸ್ಪಿಟ್ಲ್ ಅಂದರೆ ಬೇರೆ ಕಡೆ ಎಲ್ಲ ಆಯ್ತಾ ಗೌರ್ಮೆಂಟ್ ಹಾಸ್ಪಿಟಲ್. ಇದು ಚಾಮರಾಜನಗರದಲ್ಲಿ ಸಿಟಿ ಮಧ್ಯದಲ್ಲಿತ್ತು, ಈಗ ನಾವು ಔಟ್ಸ್ಕರ್ಟೆಲ್ಲ ಹಾಕ್ಬಿಟ್ಟಾರೆ. ಇಲ್ಲ ಆ ಥರ ಏನಿಲ್ಲ, ಬೇರೆ ಹಾಸ್ಪಿಟಲ್ ಎರಡಿದೆ. ಈ ಪ್ಲೇಸು ಏನೋ ಒಂಥರ ಪೀಸ್ಫುಲ್ ಪ್ಲೇಸ್ ಗಾಯ್ಸ್. ನೋಡಿ ರೋಡ್ ಎಷ್ಟು ವಿಶಾಲವಾಗಿದೆ, ಮರ ಅಕ್ಕಪಕ್ಕ ಇರೋದ್ರಿಂದ ಆ ತಂಪಾಗಿರೋ ವಾತಾವರಣ, ಆ ತಂಪಾಗಿರೋ ಗಾಳಿ, ಆಮೇಲೆ ಈ ಬಿಲ್ಡಿಂಗು ಏನೋ ಒಂಥರ ನೋಡ್ತಾ ಇರೋ ಪಾಸಿಟಿವ್ ಮೈಂಡ್ ಸೆಟ್ಟು. ನೋಡಿ ಈ ವೆದರ್ ಸಖತ್ತಾಗಿದೆ. ಎಷ್ಟೋ ಜನ ಹಾಲಿಡೇಗಂತೆ, ರಜಾ ಕೊಟ್ಟಾಗ ಫ್ರೀಡಮ್ ಅಂತೆ ಅಂತ ಹೋಗ್ತಾ ಇರ್ತಾರೆ. ನಾವು ಅಟ್ಲೀಸ್ಟ್ ಹತ್ತಿರದಲ್ಲಿರೋ ಮೈಸೂರಿಗಾರು ಬಂದು ಅಟ್ಲೀಸ್ಟ್ ಸಮ್ ಪ್ರೆಷರ್ನ ಇದು ಮಾಡಬಾರ್ದಾ? ನಾವು ದುಡ್ಡು ಹಾಕೊಂಡು ಅಟ್ಲೀಸ್ಟ್ ಫಾರಿನ್ಗಾರು ಹೋಗೋಕ್ಕಾಗಲ್ಲ, ಹಿಂಗೆ ಹತ್ತಿರದಲ್ಲಿರೋದು ಈ ಜಾಗನಾರ ಸುತ್ತಾಡ್ಬೋದಲ್ಲ. ಮೈಸೂರಾಗಿರ್ಬೋದು, ನಮ್ಮ ಅಕ್ಕಪಕ್ಕ ಚೆನ್ನಾಗಿರೋ ಪ್ಲೇಸಸ್ನೇ ಸುತ್ತಾಡಿದ್ರೆ ನಮಗೂ ಸ್ವಲ್ಪ ಪಾಸಿಟಿವ್ ಹೋಗಿ ಬರುತ್ತೆ ಲೈಫಲ್ಲಿ. ಟ್ರಿಪ್ ಮಾಡಬೇಕು, ಎಲ್ಲರೂ ಹೋಗಬೇಕು, ಲಾಂಗ್ ಜರ್ನಿ ಇಲ್ಲ. ಈ ಥರ ಎಕ್ಸಾಮ್ ಬಂದಾಗಲಾದರೂ ಮೈಸೂರು ಬಂದಾಗ ಪ್ಲೇಸಸ್ ಇನ್ನೇನಿದೆ, ಬಸ್ ಸ್ಟ್ಯಾಂಡ್ ಇದೆ, ಅರಮನೆ ಇದೆ, ಈ ಪ್ಲೇಸ್ಗಳನ್ನೇ ಓಡಾಡ್ಕೊಂಡು ಬರ್ಬೋದು. ಏನಂತೀರಾ? ಚೆನ್ನಾಗಿರುತ್ತಲ್ವ? ಸೊ ನೋಡಿ, ಇದು ನೋಡ್ತಾ ಇದ್ರೆ ಏನೋ ಒಂಥರ ಈ ವೆದರು, ಈ ವಾತಾವರಣ ಇದು ಲೈಕ್ ಆಗುತ್ತೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ. ಸೊ ಬನ್ನಿ, ಟ್ರೈನು 6:40 ಏನೋ ಒಂಥರ ಜರ್ನಿ ಚೆನ್ನಾಗಿರುತ್ತೆ. ಮೈಸೂರು ರೈಲ್ವೆ ಸ್ಟೇಷನ್. ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೋಬೇಕು. ನನ್ನ ಫ್ರೆಂಡ್ ಒಬ್ಬ ಹೋಗೋದಕ್ಕೆ ರೆಡಿ ಇದ್ದಾನೆ ಇಲ್ಲಿ, ಅವನು ಸಿಕ್ತಂಗೆ ಅವನು ಮಾತಾಡಿಸ್ದಂಗೆ ಆಗುತ್ತೆ. ಹಂಗೆ ಟ್ರೈನ್ಲಿ ಆರಾಮ್ಸೆ ಹೋಗ್ಬಿಡೋಣ. ಬೆಳಗ್ಗೆ 5 ಗಂಟೆ ಮೆಟ್ರೋ ಹತ್ತಿದ್ದು ನೀವು ನೋಡಿದ್ದೀರ, ಇದು ಸಖತ್ತಾಗಿ ಕಾಣುತ್ತೆ ನೋಡಿ. ಇದನ್ನೇ ನಾನು ಮಿಸ್ ಮಾಡ್ಕೊಳ್ಳೋದು. ಸಮ್ಟೈಮ್ಸ್ ಈ ಫೀಲ್ ಸಖತ್ತಾಗಿರುತ್ತೆ. ಮೈಸೂರಲ್ಲಿ ಇದ್ದಿದ್ರೆ ಇಲ್ಲಿ ಈವ್ನಿಂಗ್ ಒಂದು ಸರಿ ರೌಂಡ್ ಹೋಗ್ಬೋದಾಗಿತ್ತು ಅಂತ ಅನಿಸಿರೋ ಫೀಲ್ ಇದೆ. ಬಟ್ ವರ್ಕಲ್ಲಿ ಸೇರ್ಕೊಂಡೆ 9 to 5 ಗೊತ್ತಲ್ಲ, ಆಗಲ್ಲ. ಏನಾದರೂ ಯೂನಿಕ್ರಿಯಾಗಿ ಮಾಡಬೇಕು ಏನಾದರೂ ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ಇದನ್ನು ಸ್ಟಾರ್ಟ್ ಮಾಡಿದ್ದು, ಕಂಟೆಂಟ್ ಕ್ರಿಯೇಟರ್ ಅಂತ. ಬಟ್ ಇದು ಕಷ್ಟ ಗುರು, ಸುಲಭ ಅಲ್ಲ. ಎಲ್ಲಿ ವ್ಯೂಸೇ ಆಗಲ್ಲ. ಯಾಕೆ ವ್ಯೂಸ್ ಆಗಲ್ಲ ನೋಡಿ? ಅದೇ ಒಬ್ಬ ಫಾರಿನವ್ರು ಬಂದು ನಮ್ಮ ಇಂಡಿಯಾಕ್ಕೆ ಬಂದು ಯಾವುದೇ ಒಂದು ಸ್ಟೇಟ್ ಆಗಿರಲಿ, ಅವ್ನು ಮಧ್ಯಪ್ರದೇಶಕ್ಕೆ ಯಾರು ಬಂದಿಲ್ಲ, ಅವ್ನು ಇಂಡಿಯಾ ಬಂದಿದ್ದೀನಿ ಅಂತ ಹಾಕೊಂಡ್ರೆ ಏನಾದರೂ ಆಗಿರ್ಬೋದಲ್ಲ ಅಂತ ಒಂದು ವ್ಯೂಸ್ ನೋಡಿದ್ರು ಜಾಸ್ತಿ ವ್ಯೂಸ್ ಆಗುತ್ತೆ. ಯಾಕೆ ಹೇಳಿ? ಯಾಕಂದರೆ ಇಂಡಿಯಾದ ಪಾಪ್ಯುಲೇಷನು ಅಷ್ಟು ಜನ ಇದ್ದೀವಿ. ಎಲ್ಲ ಸ್ಟೇಟಲ್ಲೂ 1 ಲಕ್ಷ ನೋಡಿದ್ರು ಅವನಿಗೆ ಅಷ್ಟು ವ್ಯೂಸ್ ಆದಂಗೆ ಆಗುತ್ತೆ. ಅದು ಇಂಡಿಯಾಕ್ಕೆ ಇರೋವಂಥ ತಾಕತ್ತು ಅದು. ನಮ್ಮ ಇಲ್ಲಿರೋ ಪ್ಲೇಸ್ನೇ ನಾವೇ ಹಾಕಿದ್ರೆ ನೋಡೋರು ಕಡಿಮೆ, ಅದೇ ಫಾರಿನವ್ರು ಬಂದು ತೋರಿಸಿದ್ರೆ ಜಾಸ್ತಿ. ಅದೇ ಇಲ್ಲಿರೋ ನಾವು ಫಾರಿನ್ಗೆ ಹೋಗಿ ತೋರಿಸಿದ್ರೆ ಅವ್ರು ಫಾರಿನವ್ರು ನೋಡ್ತಾರೆ? ಐ ಥಿಂಕ್ ನೋಡಲ್ಲ. ಯಾಕಂದರೆ ಅವ್ರಿಗೆ ನಮ್ಮ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅವ್ರು ಅವ್ನ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಮ ಇಂಡಿಯದ ಬೌಟ್ ಹಾಕೊಂಡಿದ್ದಾಗ ನೋಡ್ತೀವಿ. ಏನೋ ಒಂಥರ ಕ್ಯೂರಿಯಾಸಿಟಿ. ಇದು ಸೈಕಾಲಜಿ ಮೈಂಡ್ ಸೆಟ್ ಅಲ್ವಾ? ಎಸ್ ಅನ್ಸಿದ್ರೆ, ಏನಾದರೂ ಅನಿಸಿದ್ರೆ ಲೈಕ್ ಮಾಡಿ, ಒಪಿನಿಯನ್ನ ಕಮೆಂಟ್ ಮಾಡಿ. ಯಾವಾಗ ನೋಡಿದಾಗಲೂ ಇಲ್ಲೇ ನಿಂತವ್ರೆ ಇವರು. ಇಲ್ಲಿ ಟಿಕೆಟ್ ಕೊಡೋರು ಇಲ್ಲಿ, ಈ ಕಡೆ ಇಲ್ಲ, ಮಿಷಿನ್ ಇಲ್ಲ, ಅಲ್ಲೇ ಹೋಗಿ ಟಿಕೆಟ್ ತೊಗೊಳ್ಬೇಕು ಕೌಂಟ್ರಲ್ಲಿ. ನೋಡಿ ಇದೆಲ್ಲ ತುಂಬ ಸರಿ ನಮ್ಮ ಭಾರತದ ಬಾವುಟ ಯಾವ ಥರ ಆಡ್ತಾ ಇದೆ. ಪ್ರತಿ ರೈಲ್ವೆ ಸ್ಟೇಷನಲ್ಲಿ ಬಾವುಟ ಇರಬೇಕು, ಅದನ್ನ ತೆಗಿಯೋಗಿಲ್ಲ ಅಂತ. ಅದೇ ನಾವು August 15th, January 15th ಆರಿಸ್ತಿರೋದು. ಸೂರ್ಯಾಸ್ತ ಇದರೊಳಗಡೆ ಅದನ್ನು ಇಳಿಸ್ಕೋಬೇಕು ಬಾವುಟನ. ಸೂರ್ಯಾಸ್ತ ಆದಮೇಲೆ ಆರಿಸ್ಬೇಕು, ಸೂರ್ಯಾಸ್ತ ಆದಮೇಲೆ ಇಳಿಸ್ಬೇಕು. ಐ ಲವ್ ಮೈಸೂರು. ಇಲ್ಲಿ ಬಂದಮೇಲೆ ಎಲ್ಲೊಂದು ಫೋಟೋ ತಗೊಳ್ದೆ ಹೋಗೋಕ್ಕಾಗತ್ತಾ? ಸೊ ಇದು ಮೈಸೂರಿನ ವ್ಲಾಗ್ ಅಂದ್ಕೊಳ್ತೀನಿ. ಎಕ್ಸಾಮು ಮುಗೀತು, ಹಂಗೆ ಇದು ಮುಗೀತು ಇವತ್ತು. ಥರ ಈ ವೆದರಲ್ಲಿ ಇರೋದೇ ಸಖತ್ತಾಗಿದೆ. ಸೊ ಮೈಸೂರು ಇದು ನೆನಪಿಸ್ಕೋಬೋದು ನಾನು ವೀಡಿಯೋ ಮಾಡಿದ್ದನ್ನು. ಮತ್ತು ನನಗೇನಾದರೂ ಇಲ್ಲಿ ಬರಬೇಕು ಅನಿಸುತ್ತೆ. 6:40 ಬೇಗ ಟಿಕೆಟ್ ತೊಗೊಂಡು ಹೋಗೋಣ. ನಾನು ಹೋದ ವೀಡಿಯೋದಲ್ಲಿ ಬೆಂಗಳೂರಲ್ಲಿ ಮಿಷಿನಲ್ಲಿ ನಾವೇ ಟಿಕೆಟ್ ತೊಗೊಳೋದು ಹೆಂಗೆ ಅಂತ ಒಂದು ವೀಡಿಯೋ ಮಾಡಿದ್ದೆ. ಅದು ವೈರಲ್ ಅಂತ ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ, ಬಟ್ 7 lakh ವ್ಯೂಸ್ ಆಗಿತ್ತು. ನೋಡಿ ಇಲ್ಲೂ ಕೂಡ ಅದೇ ಇದೆ. ಇಲ್ಲೂ ನಾವೇ ಬುಕ್ ಮಾಡ್ಬಿಟ್ಟು ತಗೋಬೋದು ಟಿಕೆಟ್. ಬ್ಯಾಲೆನ್ಸ್ ಎಂಕ್ವೈರಿನೂ ಮಾಡ್ಬೋದು ಗುರು. ATMದು ಇದು. ಆಲ್ ಅದರ್ ಸ್ಟೇಷನ್ ಕೊಡಬೇಕು. ನಾವು ಯಾವ ಸ್ಟೇಷನ್ ಹೋಗ್ತಾ ಇದ್ದೀವಿ? ಚಾಮರಾಜನಗರ. ಚಾಮರಾಜಪುರಂ ಐತೆ, ಚಾಮರಾಜನಗರ. ಎಷ್ಟಿದೆ? 20 ರೂಪಾಯಿ ಇದೆ. UPI ಪೇ ಮಾಡಿದ್ರೆ ಕೊಡ್ಬೋದು. ನನ್ನ ಹತ್ರ ಸದ್ಯಕ್ಕೆ ಅಕೌಂಟಲ್ಲಿ ಅಮೌಂಟ್ ಇಲ್ಲ, ಅಲ್ಲೇ ತೊಗೊಳ್ತೀನಿ ಅಷ್ಟೇ. ಈಸಿ ಇದೆ, ನೀವು ಟ್ರೈ ಮಾಡ್ಬೋದು, ತೊಗೊಳ್ಳಿ. ನೆಕ್ಸ್ಟ್ ಟೈಮ್ ಯಾರಾದರೂ ಮಾಡೋದಾರೆ ಈಸಿ ಇದೆ ಅಷ್ಟೇ. ಇಲ್ಲಿ UPI ಕೊಟ್ಟರೆ UPI ಬರುತ್ತೆ ಅಷ್ಟೇ. ಕ್ಯಾನ್ಸಲ್ ಟ್ರಾನ್ಸಾಕ್ಷನ್ ಮಾಡಿ, ಗೊತ್ತಿಲ್ಲದವ್ರಿಗೆ ನೀವೇ ತೊಗೊಳ್ಬೋದು. ಚೇಂಜ್ ಇಲ್ಲ. 500 ಇಟ್ಟು ಓಡಾಡ್ತಾ ಇದ್ದೀರಾ? ಇದೆ ಮೈಸೂರು. ನೋಡಿ ಇದೆ ಮಿಷನ್. ಇನ್ನೂ ಚೆಕ್ ಕೂಡ ಮಾಡ್ಬೋದಾ? ಚೆಕ್ ಮಾಡ್ಬೋದಾ ಬೇರೆದು ಸ್ಟಾಪ್ಗಳದ್ದು? ಮತ್ತು ಈ ಟೈಮಲ್ಲಿ ಯಾವತ್ತೂ ಇಲ್ಲಿ ಬಂದು ಕೂರುವಂಥ ಜಾಸ್ತಿ ಆಗಲ್ಲ. ಸೊ ಟೈಮ್ ಸಿಕ್ಕಿದಾಗೆ ಈ ಥರ ಮೈಸೂರಲ್ಲಿ ಇರೋದನ್ನ ಎಂಜಾಯ್ ಮಾಡಬೇಕು ಅಂತಲೇ ಇಲ್ಲಿ ಇದ್ದೀನಿ. ಸೊ ನೋಡಿ ಆಲ್ಮೋಸ್ಟ್ ಲೈಟ್ ಆನ್ ಮಾಡಿದ್ದಾರೆ 6 o'clock. ಟ್ರೈನಿನ ಬಂದಿಲ್ಲ, ಅದಕ್ಕೋಸ್ಕರ ವೆಯ್ಟಿಂಗ್. ಸೊ ಈ ಟೈಮಲ್ಲಿ ಇಲ್ಲಿ ಇರಬೇಕು, ಮೈಸೂರಲ್ಲಿ ಈ ಥರ ಈ ಪ್ಲೇಸಲ್ಲಿ ಬರಬೇಕು. ಇಲ್ಲೇನಾದರೂ ಸ್ಟೇಯಿಂಗ್ ಇದ್ದು ನಂಗೆ ಏನಾದರೂ ಜಾಬ್ ಮಾಡಿ ಇಲ್ಲಿದ್ದರೆ ಒಂಥರ ಈ ಟೈಮ್ಲಿ ಇಲ್ಲಿ ಯಾರು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರಬೇಕು ಅನ್ಸುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ ಇರ್ತದೆ. ಅದೇನೋ ನನಗೆ ಆ ಥರ ಒಬ್ಬರು ಒಂದೊಂಥರ ಫೀಲ್ ಇರ್ಬೋದು.
ಕೆಲವೊಬ್ರಿಗೆಲ್ಲ ಫಾರಿನ್ ಹೋಗ್ತಾ ಇದ್ದಾರಲ್ಲ ಆ ಥರ ಫೀಲ್ ಆಗ್ಬೋದು, ಚೆನ್ನಾಗಿರುತ್ತೆ. ಮೈಸೂರು ಅಂದ್ರೆ ಅದರ ಫ್ರೆಂಡ್ ಜೊತೆ ಎಲ್ಲರೂ ಟ್ರಿಪ್ ಹಾಕೋದು ಇದೆಲ್ಲ ಸಖತ್ತಾಗಿರುತ್ತೆ. ಫ್ರೆಂಡ್ ಜೊತೆ ಇಲ್ಲೆಲ್ಲ ಓಡಾಡೋದು, ಬೈಕ್ ತೊಗೊಳೋದು, ಎಲ್ಲರೂ ಹಣ ಸಂಪಾದನೆ ಮಾಡಿ ರಿಚ್ಚಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಲೈಫಲ್ಲಿ ಟೂರ್ ಹಾಕಿ ಫಾರಿನೆಲ್ಲ ಹೋಗ್ಬೇಕು ಅಂತ ಪ್ಲ್ಯಾನ್ ಇರುತ್ತೆ. ಮಿಡ್ಲ್ ಕ್ಲಾಸ್ನಲ್ಲಿ ಬಿಟ್ಟವ್ರಿಗೆ ಇದು ಕನಸಾಗೆ ಹೋಗ್ಬಿಡುತ್ತೆ. ಅವ್ರ ಲೈಫಲ್ಲೇ 1 ಕೋಟಿ ನೋಡೋಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರು ಕೂಡ ಏನು ಮಾಡೋದು ಹೇಳಿ, ಹೆಂಗೆ ಮಾಡಿ ಜೀವನ ಮಾಡೋದು. ನಮ್ಮಂಥವ್ರಿಗೆಲ್ಲ ಗುರು ಕನಸು ಕಟ್ಟಿರೋ ಜೀವನ ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ. ಈ ಜಾಗ ನಿಮಗೆಲ್ಲ ನೆನಪಿದೆಯಾ? ಎನಿ ಗೆಸಸ್? ಸಕ್ಕತ್ತಾಗಿದೆ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ ಬಿಲ್ಡ್ ಮಾಡಿದ್ದು ಯಾವಾಗ ಗೊತ್ತಾ?